ವೀಕ್ಷಕರೇ, ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಇಡೀ ವಾರದ ವಿಶೇಷತೆ ಏನು, ಹಾಗೆ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ತೊಡಕುಗಳು ಇದ್ರೆ ಪರಿಹಾರಗಳನ್ನ ಕಂಡುಕೊಳ್ಳೋದು ಹೇಗೆ ಅನ್ನೋದರ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡಲಾಗುತ್ತೆ. ಜೊತೆಗೆ ನೀವು ಸಹ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕಂಡುಕೊಳ್ಳಬಹುದಾಗಿದೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಸಾಮಾನ್ಯವಾಗಿ ನಾವು ಒಂದೊಳ್ಳೆ ಮಾತಿನಿಂದ ಕಾರ್ಯಕ್ರಮವನ್ನು ಆರಂಭ ಮಾಡ್ತೀವಿ. ಇವತ್ತು ಸಹ ಒಂದೊಳ್ಳೆ ಮಾತಿನಿಂದ ಕಾರ್ಯಕ್ರಮವನ್ನು ಆರಂಭ ಮಾಡೋದಾದ್ರೆ ಖಂಡಿತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಅಪುನರ್ಜನ್ಮನಾಮಾತ್ಮೇತಿ ಆತ್ಮವಿದಾಂ ಕ್ರತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶಿರದೌ ವಾಚನ್ನ ಸದದಾ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಇಡೀ ವಾರವನ್ನು ಪ್ರಾರಂಭ ಮಾಡುವ ಮುನ್ನ, ಅಂದರೆ ಈ ವಾರಕ್ಕೆ ನಾವು ಚಾಲನೆಯ ಅಡಿ ಇಡುವ ಮುನ್ನ ಒಂದು ಒಳ್ಳೆಯ ಸ್ಫೂರ್ತಿದಾಯಕ ಮಾತನ್ನು ಕೇಳಿಕೊಂಡು ನೋಡಿಕೊಂಡು ಮನಸ್ಸಿಗೆ ತಗೊಂಡು ಈ ವಾರ ಪ್ರಾರಂಭ ಮಾಡೋಣ. ಆ ಒಂದು ವಿಶಿಷ್ಟ ವಾಣಿ ಗಮನಿಸಿ. ಯಾವತ್ ಸ್ವಸ್ಥಮಿದಂ ದೇಹಂ ಯಾವನ್ ಮೃತ್ಯುಶ್ಚ ದೂರತಃ ತಾವದಾತ್ಮಹಿತಂ ಕುರ್ಯಾತ್ ಪ್ರಾಣ ಅಂತೆ ಕಿಂ ಕರಿಷ್ಯಸಿ. ಯಾವತ್ ಸ್ವಸ್ಥಮಿದಂ ದೇಹಂ, ಯಾವಾಗ ನಮಗೆ ಶರೀರದಲ್ಲಿ ಬಲ ಇರ್ತದೋ, ಆರ್ಥಿಕವಾಗಿಯೂ ನಾವು ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಅನಿಸುತ್ತೋ, ಆ ಸಂದರ್ಭದಲ್ಲಿ ತಕ್ಷಣಕ್ಕೆ ನಾವು ಏನಾದರೂ ಒಳ್ಳೆಯ ಕೆಲಸ ಮಾಡಬೇಕು ಅಂತ ಮನಸ್ಸಿಗೆ ಬಂದರೆ ಆ ಕ್ಷಣ ಮಾಡಿಬಿಡ್ಬೇಕಂತೆ. ನಾಳೆ ಮಾಡೋಣ, ಆಯಿತು ಮುಂದಿನ ವಾರ, ಆಯಿತು ಮುಂದಿನ ವರ್ಷ. ಸಾಮಾನ್ಯವಾಗಿ ಮನುಷ್ಯನ ಸ್ವಭಾವ ಇದು. ಏನೋ ಒಂದು ಒಳ್ಳೆಯ ಕೆಲಸ ಮಾಡೋಣ ಒಂದು ಮನಸ್ಸಿಗೆ ಬಂದಿರುತ್ತೆ. ಒಂದು ದಾನ ಸ್ವಭಾವ, ಯಾವುದೋ ಒಂದು ಸಂಸ್ಥೆಗೋ ಅಥವಾ ಯಾವುದೋ ಒಂದು ಶೈಕ್ಷಣಿಕ ವಿಚಾರದಲ್ಲಿ ಯಾವುದೋ ಒಂದು ಮಗುವಿಗೆ ಸಹಾಯ ಮಾಡ್ತಕ್ಕಂಥದ್ದು ಈ ದಿವಸ ಬಂದಿರುತ್ತೆ. ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಅದು ಮಾಡೋಣ ಬಿಡು, ಹೋಗೋಣ ಬಿಡು, ಈ ಥರದ್ದು ಮುಂದಕ್ಕೆ ಹೋಗಿಬಿಡುತ್ತೆ. ಹಾಗಲ್ಲ, ಯಾವ ಕ್ಷಣ ನಮಗೆ ಬಲ ಇದೆಯೋ, ದೇಹದಲ್ಲಿ ಬಲವೇ ಇದೆಯೋ, ಎಲ್ಲೋ ಹೋಗಬೇಕು, ಯಾವುದೋ ಒಂದು ಕ್ಷೇತ್ರ ದರ್ಶನ, ಕೇದಾರನಾಥ್ ಅಂಥ ಕಡೆ ಹೋಗಬೇಕಾಗತ್ತೆ, ಅಥವಾ ಇನ್ಯಾವುದೋ ಒಂದು ಒಳ್ಳೆಯ ಕೆಲಸ, ಒಂದು ಸಂಸ್ಥೆಗೆ ಸಹಾಯ ಮಾಡ್ತಕ್ಕಂಥದ್ದು, ಈ ಥರದ್ದು ಏನೋ ಒಂದು ಒಳ್ಳೆ, ಅದೆಲ್ಲ ನಾವು ವಯಸ್ಸು ಇದು ಯಾವಾಗ ಇದಕ್ಕಿನ್ನ ಬಹಳ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ಈ ಭಗವಂತನ ಆರಾಧನೆ, ವೇದಾಂತ ಚಿಂತನೆ ಇಂತಹ ಸಂದರ್ಭದಲ್ಲಿ ನನಗಿನ್ನೂ ವಯಸ್ಸಿದೆ ಬಿಡು, ಆಮೇಲೆ ಅದೆಲ್ಲ ನಮ್ಮ ವಯಸ್ಸೆಲ್ಲ ತೀರಿದ ಮೇಲೆ ಇನ್ನೇನು ಸಾವಿಗೆ ಹತ್ತಿರ ಇದ್ದೀವಿ ಅನ್ನೋ ಸಂದರ್ಭದಲ್ಲಿ ನಾವು ಅಂಥ ಒಳ್ಳೆಯ ಕೆಲಸ ಮಾಡೋದಾಯಿತು, ಅಥವಾ ದೇವರು ದರ್ಶನ ಇತ್ಯಾದಿ ಮಾಡೋದಾಯಿತು, ಅಥವಾ ದೇವತಾ ಉಪಾಸನೆ ಇತ್ಯಾದಿ. ಹೀಗೆ ಈ ದೇವತಾ ವಿಚಾರದಲ್ಲಿ ತುಂಬ ಮುಂದೂಡ್ಬಿಡ್ತೀವಿ ನಾವು. ಇನ್ನೂ ಶರೀರ ಇದೆ, ಹಂಗಾದ್ರೂ ಬೇರೆ ಕೆಲಸ ಮಾಡ್ತಾ ಇರೋಣ ಅಂತ. ಇದು ತಪ್ಪು ಅನ್ನೋದನ್ನು ಹೇಳ್ತಾ ಇದೆ. ಶರೀರ ಗಟ್ಟಿ ಮುಟ್ಟಾಗಿರುವಾಗಲೇ ಭಗವತ್ ಚಿಂತನೆ ಮಾಡಬೇಕು, ಗಟ್ಟಿ ಮುಟ್ಟಾಗಿರುವಾಗಲೇ ಹಿಮಾಲಯ ದರ್ಶನ ಮಾಡಬರಬೇಕು, ಗಟ್ಟಿ ಮುಟ್ಟಾಗಿರುವಾಗಲೇ ದೇಶದ ಪವಿತ್ರ ಕ್ಷೇತ್ರಗಳ ದರ್ಶನ ಅಥವಾ ಇನ್ನೇನು ಒಳ್ಳೆಯ ಉತ್ತಮವಾದ ಕೆಲಸಗಳಿಗೆ ತಕ್ಷಣ ಕೈ ಹಾಕಬೇಕು ಅಂತ. ಇದಕ್ಕೆ ಸಂಬಂಧಿಸಿದಾಗೆ ಕರ್ಣನ ಒಂದು ಮಾತಿದೆ. ಕರ್ಣ ಮೈ ತುಂಬ ಎಣ್ಣೆ ಹಚ್ಕೊಂಡಿದ್ದಂತೆ. ಆ ಸಂದರ್ಭದಲ್ಲಿ ಪಾಪ ಬಂದು ಯಾರೋ ದಾನ ಕೇಳಿದಂತೆ, ತುಂಬ ಕಡು ಬಡವ, ಎಣ್ಣೆ ಆಗಿತ್ತಂತೆ ಕಡಗ, ಅದರ ಸಮೇತ ಹೀಗೆ ತೆಕ್ಕೊಡೋಕೆ ಹೋದಂತೆ. ಸ್ವಾಮಿ ಪರವಾಗಿಲ್ಲ, ನೀವು ಸ್ನಾನ ಆದಮೇಲೆ ಕೊಡಿ, ಎಣ್ಣೆ ಹಚ್ಕೊಂಡಿದ್ದೀರ ಮೈಗೆ ಅನ್ನಂತೆ. ಸುಮ್ಮನೆ ರಯ್ಯ ಅಂತ ಹೇಳಿ ತೆಗೆದು ಕೊಟ್ಟನಂತೆ. ಯಾಕೆ ಹೀಗೆ ಕೊಟ್ಟೆ ಈ ಕ್ಷಣನೇ ಅಂತಂದರೆ, ಸ್ನಾನ ಮಾಡಿದ್ಮೇಲೆ ಇನ್ಯಾವ ಬುದ್ಧಿ ಬರುತ್ತೋ, ನನಗೆ ಕೊಡ್ತಕ್ಕಂಥ ಮನಸ್ಸು ಬರುತ್ತೋ ಇಲ್ವೋ, ಹೀಗೆ ಆ ಬುದ್ಧಿ ನಾವು ಅಳವಡಿಸ್ಕೊಂಡಾಗ ಈ ಕ್ಷಣ ಮಾಡ್ತಕ್ಕಂಥದ್ದು ಮುಂದೂಡದೆ ಅದು ಒಳ್ಳೆಯದು ಅಂತ ಈ ಸುಭಾಷಿತದ ಅರ್ಥ. ಸರಿ ಶಾಸ್ತ್ರಿಗಳೇ, ಒಂದೊಳ್ಳೆ ಮಾತಿನಿಂದ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೀರಾ. ಹಾಗಾದರೆ ಇಡೀ ವಾರ ವಿಶೇಷತೆ ಏನೇನಿದೆ, ಗ್ರಹಸ್ಥಿತಿಗಳು ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ. ಈ ವಾರದ ವಿಶೇಷತೆಯನ್ನು ನೋಡೋಣ. ಈ ವಾರದಲ್ಲಿ ನಾವು ಪ್ರಮುಖವಾಗಿ ಕಾಣ್ತಕ್ಕಂಥದ್ದು ಹಬ್ಬವನ್ನು, ವ್ರತವನ್ನು, ಈ ರೀತಿಯಲ್ಲಿ ಯಾವುದು ನಿನ್ನೆ ನಾವು ನೋಡುವಲ್ಲ ಚಂಪಾಷಷ್ಠಿ, ಆ ರೀತಿಯಲ್ಲಿ ಈ ವಾರ ಏನಿದೆ ಅಂತಕ್ಕಂಥದ್ದು ಗಮನಿಸಿ. ಈ ವಾರದಲ್ಲಿ ನಾವು ಬುಧವಾರದ ದಿವಸ ಗೀತಾ ಜಯಂತಿಯನ್ನು ಕಾಣ್ತೀವಿ. ಭಗವಂತ ಪರಮಾತ್ಮ ಏನು ಕೃಷ್ಣ ಪರಮಾತ್ಮ ಗೀತೋಪದೇಶ ಮಾಡಿದಂಥ ದಿವಸ. ಆಮೇಲೆ ಹನುಮದ್ ವ್ರತವನ್ನು ಕಾಣ್ತೀವಿ ಶುಕ್ರವಾರದ ದಿವಸ. ಹನುಮದ್ ವ್ರತ ಅದು ಹನುಮದ್ ಜಯಂತಿ ಅಲ್ಲ, ಆ ದಿವಸ ನಾನು ಅದನ್ನು ಮಾತಾಡ್ತೀನಿ. ಹನುಮದ್ ವ್ರತದ ನಂತರದಲ್ಲಿ ನಾವು ದತ್ತಾತ್ರೇಯ ಜಯಂತಿಯನ್ನು ಕಾಣ್ತೀವಿ ಕೊನೆ ಶನಿವಾರದ ದಿವಸ, ಅದು 14ನೇ ತಾರೀಕು. 11 ಹಾಗೂ ಈ ಶುಕ್ರವಾರ 13 ಮತ್ತು 14 ಈ ವಾರದಲ್ಲಿ ಇವು ಪ್ರಧಾನವಾದದ್ದು. ಹನುಮದ್ ವ್ರತದ ದಿವಸ ಹನುಮಂತನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಅದರ ಮಾರನೇ ದಿವಸ ದತ್ತ ಜಯಂತಿ, ಅದನ್ನೇ ಹೇಳಿದ್ದೆ ಈಗ ನಾನು. ಈ ದತ್ತ ಸೂಚಿಸ್ತಕ್ಕಂಥದ್ದು ಅದನ್ನೇ. ಚಿರಯುವಕನಾಗಿದ್ದಾಗಲೇ ಆತ ಪರಮಶ್ರೇಷ್ಠ ಗುರು ಅಂತ ಅನ್ನಿಸ್ಕೊಂಡಲ್ಲ, ಅದು ಯೌವನದಲ್ಲೇ ಬರಬೇಕು, ಯೌವನ ಮೂರ್ತಿ ಆತ, ಅದನ್ನೇ ಹೇಳುತ್ತೆ ಅದು.
ಹೀಗಾಗಿ ಈ ವಾರದಲ್ಲಿ ನಾವು ಈ ಒಂದು ವಿಶೇಷತೆಯನ್ನು ಕಾಣ್ತೀವಿ. ಇದು ಬಹಳ ಪ್ರಧಾನವಾದದ್ದು ಈ ವಾರದಲ್ಲಿ. ಸರಿ ಶಾಸ್ತ್ರಿಗಳೇ, ಒಬ್ರು ಕಾಲರ್ ರೆಡಿ ಇದ್ದಾರೆ. ದೇವಯ್ಯ ಅವರು ಮಡಿಕೇರಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ದೇವಯ್ಯ ಅವರೇ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 24/4/1998. 24/4/1998. ಸಮಯ ಬೆಳಗ್ಗೆ 11:44. 11:44 ಬೆಳಗ್ಗೆ. ಏನ್ ಪ್ರಶ್ನೆ ಇತ್ತು ಮೇಡಮ್? ಉದ್ಯೋಗ ವಿವಾಹದ ಬಗ್ಗೆ ಕೇಳಬೇಕಿತ್ತು. ಸರಿ ದೇವಯ್ಯ ಅವರೇ, ನಿಮ್ ಟಿವಿ ವಾಲ್ಯೂಮ್ ಅನ್ನ ಕಡಿಮೆ ಮಾಡಿ, ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ. ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ದೇವಯ್ಯ ಅವರೇ. ನಮಸ್ತೆ ಗುರುಗಳೇ. ನಮಸ್ಕಾರ ಗುರುಗಳೇ. ಎಲ್ಲಿ ಉದ್ಯೋಗ ಮಾಡಿದ್ರೆ ಅದು 2 ವರ್ಷ ಹಂಗೆ ಬೇರೆ ಬೇರೆ ಬದಲಾವಣೆ ಆಗ್ತಾ ಇದೆ, ಹಂಗೆ ಉದ್ಯೋಗದಲ್ಲಿ ಸ್ಥಿರತೆ ಇಲ್ಲ, ಹಂಗೆ ವಿವಾಹದ ಬಗ್ಗೆ ಕೇಳಬೇಕಿತ್ತು ಗುರುಗಳೇ. ಸರಿ, ಆಯಿತು. ನೋಡಿ, ನಿಮ್ಮ ಪ್ರಶ್ನೆ ನಂಗೆ ಗೊತ್ತಾಯ್ತು. ಪಾಪ ಎಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋದ್ರೂ ಒಂದು ಸ್ಥಿರತೆ ಇಲ್ಲ ಅನ್ನೋದು ನಿಮ್ಮ ಪ್ರಶ್ನೆ. ಅದಕ್ಕೆ ಕಾರಣ ಏನು ಅಂತ ನೋಡ್ತಾ ಇದ್ದೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ, ನಿಮ್ಮ ಕರ್ಮಾಧಿಪತಿಯಾಗಿದ್ದಾನಲ್ಲ ಆತ ಕುಜನಿಗೆ ಒಳ್ಳೆಯ ಬಲ ಇದೆ, ಅವನು ಸ್ವಕ್ಷೇತ್ರದಲ್ಲೇ ಇದ್ದಾನೆ, ಕರ್ಮಸ್ಥಾನದಲ್ಲೇ ಇದ್ದಾನೆ, ಆದರೆ ಮೌಢ್ಯನಾಗಿಬಿಟ್ಟಿದ್ದಾನೆ. ಇದು ಸ್ವಲ್ಪ ಸಮಸ್ಯೆ. ಆದರೆ ಹಾಗಂತ ನೀವೇನು ಗಾಬರಿ ಆಗಬೇಕಾದಿಲ್ಲ. ಅಲ್ಲಿ ಧನಾಧಿಪತಿ ರವಿ ಇದ್ದಾನೆ, ಉಚ್ಚಸ್ಥಾನದಲ್ಲಿದ್ದಾನೆ. ಇವೆಲ್ಲ ಅನುಕೂಲಗಳು ಉಂಟಾಗುತ್ತೆ. ಯಾವಾಗ ಅನುಕೂಲ ನನಗೆ ಆಗುತ್ತಪ್ಪ ಅನ್ನೋದು ನಿಮ್ಮ ಪ್ರಶ್ನೆ. ಅದು ಯಾವಾಗ ಸಾಧ್ಯವಾಗುತ್ತೆ? ಈಗ ಮತ್ತೆ ನಿಮಗೆ ಶನೈಶ್ಚರನ ಕಾಲ ನಡೀತಾ ಇದೆ. ಶನಿ ಭಕ್ತಿ, ಬುಧ ದಶೆಯಲ್ಲಿ ಶನಿ ಭಕ್ತಿ, ಶನೈಶ್ಚರ ಕೂಡ ನೀಚ ಸ್ಥಾನದಲ್ಲಿದ್ದಾನೆ. ಹೀಗಾಗಿ ಹಿನ್ನಡೆ, ಮನಸ್ಸಿಗೆ ದುಃಖ, ದುಃಖಂ ದಿನೇಶಾತ್ಮಜಃ ಅಂತ. ಶನೈಶ್ಚರನ ಕಾಲದಲ್ಲಿ ದುಃಖವೇ ಬಂದು ಒದಗುತ್ತೆ ನಮಗೆ ಅಂತ. ಹೀಗಾಗಿ ನಿಮಗೆ 27 ಕಳಿಬೇಕು. 27ರ ನಂತರದಲ್ಲಿ ತುಂಬ ಚೆನ್ನಾಗಿದೆ. ಆಗ ಲಾಭಾಧಿಪತಿಯಾಗಿರ್ತಕ್ಕಂಥ ಶುಕ್ರನ ಕಾಲ ಪ್ರಾರಂಭವಾಗುತ್ತೆ. 27ರ ನಂತರದಲ್ಲಿ ತುಂಬ ಅನುಕೂಲ ಆಗುತ್ತೆ. ಆತಂಕ ಬೇಡ. ವಿವಾಹಕ್ಕೆ ಸಂಬಂಧಿಸಿದಾಗೆ ಶನೈಶ್ಚರ ಶಾಂತಿ ಬೇಕು. ಮೊದಲು ಕೆಲಸ ದೃಢವಾಗಲಿ, ಒಂದಷ್ಟು ಸಂಬಳ ಬರಬೇಕು, ಆಮೇಲೆ ನೀವು ವಿವಾಹದ ಕಡೆಗೆ ಹೋಗಬೇಕು. ಅಷ್ಟರಲ್ಲಿ ಅನುಕೂಲ ಆಗುತ್ತೆ. 27ರವರೆಗೂ ಸ್ವಲ್ಪ ಕಿರಿಕಿರಿ ಇದೆ, ಆಮೇಲೆ ಸರಿ ಹೋಗುತ್ತೆ. ಯೋಚನೆ ಮಾಡೋದು ಬೇಡ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಶೀಲಾ ಅವರು ಯಾದಗಿರಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶೀಲಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳೋದಿತ್ತು. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 4/12/94 ಮೇಡಮ್, ಮಧ್ಯಾಹ್ನ 4/12/1992 ಮಧ್ಯಾಹ್ನ 4:94 ಮೇಡಮ್. 94. ಸಮಯ 3 ಗಂಟೆ ಮಧ್ಯಾಹ್ನ 3 ಗಂಟೆ. ಏನ್ ಪ್ರಶ್ನೆ ಇತ್ತು? ಗೌರ್ಮೆಂಟ್ ನೌಕರಿ ಆಗುತ್ತಾ ಮದ್ವೆ ಬಗ್ಗೆ 2 ಮೇಡಮ್. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಏನು ಕೆಲಸ ಹಾಗೂ ವಿವಾಹನ? ಕರ್ಮಾಧಿಪತಿ ಜಾತಕದಲ್ಲಿ ಚೆನ್ನಾಗಿದ್ದಾನೆ ಮತ್ತು ವಿವಾಹದ ಅಧಿಪತಿ ಕೂಡ ಶುಕ್ರ ಚೆನ್ನಾಗಿದ್ದಾನೆ. ಆದರೆ ಸಮಯ ಚೆನ್ನಾಗಿಲ್ಲ. ಅಂದರೆ ಕುಜನ ಕಾಲ ನಡೀತಾ ಇದೆ. ಚಂದ್ರದಶೆಯಲ್ಲಿ ಕುಜನ ಒಂದು ಭುಕ್ತಿ ನಡೀತಾ ಇದೆ. ನೋಡಿ, ಈ ಮಾರ್ಚ್ ನಂತರದಲ್ಲಿ ಅವಕಾಶ ಇದೆ, ಚೆನ್ನಾಗಿದೆ, ಅನುಕೂಲಗಳಾಗುತ್ತೆ, ಆತಂಕ ಬೇಡ. ಅವರಿಗೆ ಒಂದು ಬಲವೂ ಬರುತ್ತೆ. ಯುಗಾದಿ ಕಳೆದ ನಂತರದಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲ ಆಗುತ್ತೆ. ಈಗ ಸದ್ಯಕ್ಕೆ ಯಾವುದೇ ಆತಂಕ ಬೇಡ. ವಿವಾಹಕ್ಕೆ ಸಂಬಂಧಿಸಿದಾಗೆ ಒಂದು ರಾಹುಗ್ರಹ ಶಾಂತಿ ಮಾಡಿಸ್ಬೇಕು. ಅದನ್ನು ಮುಂದಿನ ಯುಗಾದಿ ನಂತರದಲ್ಲಿ ಮಾಡಿಸಿ. ಅದು ತುಂಬ ಸಹಾಯವಾಗುತ್ತೆ. ಆತಂಕ ಬೇಡ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಸಂಜೀವ್ ಅವರು ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸಂಜೀವ್ ಅವರೇ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 17/12/1960 ಬೆಳಿಗ್ಗೆ 8:33. 8:33. 17/12/1960 ಬೆಳಗ್ಗೆ 8:33. ಏನ್ ಪ್ರಶ್ನೆ ಇತ್ತು? 17. ಉದ್ಯೋಗ ಮತ್ತು ವ್ಯವಸಾಯದ ಬಗ್ಗೆ ಕೇಳಬೇಕಾಗಿತ್ತು, ಮತ್ತು ಹಣಕಾಸಿನ ತೊಂದರೆ ಇದೆ ಅದಕ್ಕೆ. ಓಕೆ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಸಂಜೀವ್ ಅವರೇ. ನಮಸ್ಕಾರ ಗುರುಗಳೇ. ನಮಸ್ಕಾರ. 17/12/60 ಅಲ್ವಾ? ಹೌದು. ಸರಿ, ಆಯಿತು. ನೋಡಿ, ಪ್ರಸ್ತುತ ನಿಮಗೆ ಚಂದ್ರದಶೆಯಲ್ಲಿ ಈಗ ಶುಕ್ರನ ಭುಕ್ತಿ ನಡೀತಾ ಇದೆ. ಮುಂದೆ ಫೆಬ್ರವರಿ ನಂತರದಲ್ಲಿ ರವಿ ಪ್ರಾರಂಭವಾಗುತ್ತೆ. ಆಗ ನಿಮಗೆ ಭಾಗ್ಯಾಧಿಪತಿ ರವಿ, ಅಲ್ಲಿಂದ ನಿಮಗೆ ಒಂದು ಒಳ್ಳೆಯ ಕಾಲ ಪ್ರಾರಂಭ ಆಗುತ್ತೆ. ದೈವ ಸಹಾಯ ಬೇಕಾಗುತ್ತೆ. ದೈವ ಸಹಾಯವನ್ನು ಸೂಚಿಸ್ತಕ್ಕಂಥ ಗ್ರಹ ಯಾವುದಪ್ಪ ಅಂದರೆ ನಿಮ್ಮ ಜಾತಕದಲ್ಲಿ ಸೂರ್ಯ. ಅಂಥ ಸೂರ್ಯನ ಕಾಲ ಫೆಬ್ರವರಿ ನಂತರದಲ್ಲಿ ಶುರುವಾಗುತ್ತೆ. ಹೀಗಾಗಿ ಅಲ್ಲಿಂದ ಮುಂದೆ ನಿಮ್ಮ ಬದುಕು ನಿಶ್ಚಯವಾಗಿ ಒಂದು ರಹದಾರಿಗೆ ಬರುತ್ತೆ. ಆತಂಕ ಬೇಡ. ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆ ಬೇಕು ಅಷ್ಟೇ.
ಈಶ್ವರನ ಪ್ರಾರ್ಥನೆ ಮಾಡ್ತಾ ಬನ್ನಿ. ಪ್ರತಿ ಭಾನುವಾರ ಈಶ್ವರ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಒಂದು ವಿಶೇಷ ಸೇವೆ ಮಾಡಿಸಿ, ಸಾಕಾಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಕಾಂತರಾಜು ಅವರು ಹಾಸನದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಕಾಂತರಾಜ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನಮ್ಮ ಬಗ್ಗೆ ಕೇಳಬೇಕಿತ್ತು. ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 4/8/1972. 4/7/1972. ಸಮಯ? ಸಮಯ ಗೊತ್ತಿಲ್ಲ ಮೇಡಮ್. ಏನ್ ಪ್ರಶ್ನೆ ಇತ್ತು ಮೇಡಮ್? ಇದು ಮನೆ ಕಟ್ಟಬೇಕಿತ್ತು, ಗುಡ್ಡಿ ಪೂಜೆ ಮಾಡಬೇಕಿತ್ತು, ಮುಂದೆ ಫೆಬ್ರವರಿಗೆ ಚೆನ್ನಾಗಿತ್ತು ಅಂತ. ಸರಿ, ಶಾಸ್ತ್ರಿಗಳ ಜೊತೆ ಮಾತಾಡಿ. ಕಾಂತರಾಜ್ ಅವರೇ ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಿಮ್ಮದು ಗುರುಗಳೇ, ನಾವು ಮುಂದಿನ ತಿಂಗಳು ಫೆಬ್ರವರಿಗೆ 7ಕ್ಕೆ ಗುಡ್ಡಿ ಪೂಜೆ ಮಾಡೋಂತಿದ್ರಿ, ಮಾಡ್ಬೋದಾ ಗುರುಗಳೇ? ಸರಿ, ಅದನ್ನು ನೀವು ವಿಚಾರಿಸಿದ್ದೀರಾ, ಒಳ್ಳೆ ಮುಹೂರ್ತ ಅಂತ ಗಮನಿಸ್ಕೊಂಡಿದ್ದೀರಾ, ಅಷ್ಟು ಸಾಕಾಗುತ್ತೆ. ನೀವೀಗ ಸಂಕಲ್ಪ ಮಾಡಿದರೆ ಮುಗೀತು, ಮತ್ತೆ ಅದರಿಂದ ಅನುಕೂಲ. ಮುಂದೆ ನಿಮಗೆ ಚೆನ್ನಾಗಿದೆ. ನಿಮ್ಮದು ರೇವತಿ ನಕ್ಷತ್ರ, ಮೀನರಾಶಿ, ಈ ದಿನಾಂಕಕ್ಕೆ ಅದು ಸೂಚಿಸ್ತಾ ಇದೆ. ಹೀಗಾಗಿ ಮುಂದೆ ನಿಮಗೆ ಚತುರ್ಥ ಸ್ಥಾನಕ್ಕೆ ಬರ್ತಾನೆ ಜನ್ಮಾಧಿಪತಿಯಾದ ಗುರು ಏಪ್ರಿಲ್ 14ರ ನಂತರದಲ್ಲಿ. ಹೀಗಾಗಿ ಚೆನ್ನಾಗಿದೆ. ನೀವು ಪ್ರಯತ್ನ ಮುಂದುವರಿಸಿ, ಒಳ್ಳೆಯದಾಗಲಿ. ಒಳ್ಳೆಯ ಮುಹೂರ್ತವಾಗಿ ಕಂಡುಕೊಳ್ಳಿ. ಅಲ್ಲಿ ಹತ್ತಿರದಲ್ಲಿ ಯಾರಾದರೂ ಪುರೋಹಿತರನ್ನ ಕೇಳಿಕೊಂಡ್ರೆ ಸಾಕಾಗುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ತಮ್ಮ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಶೈಲಾ ಅವರು ವಿಜಯಪುರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶೈಲಾ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬದಲ್ ಕೇಳ್ಬೇಕಿತ್ತು. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 24/5/93. 24/5/1993. ಮಧ್ಯಾಹ್ನ 12:35. 12:35 ಮಧ್ಯಾಹ್ನ. ಏನ್ ಪ್ರಶ್ನೆ ಇತ್ತು? ಅವ್ರ ಮದುವೆ ಬದಲ್ ಕೇಳ್ಬೇಕಿತ್ತು. ಏನ್ ಪ್ರಶ್ನೆ? ಮದುವೆ. ಓಕೆ, ಶಾಸ್ತ್ರಿಗಳ ಜೊತೆ ಮಾತಾಡಿ. ಶೈಲಾ ಅವರೇ ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಅಲ್ವಾ? ಹಾ ರೀ. ವಿವಾಹಕ್ಕೆ ಅವಕಾಶ ಇದೆ, ಅನುಕೂಲ ಚೆನ್ನಾಗಿದೆ, ಆತಂಕ ಬೇಡ. ಈಗ ಶನಿ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು, ಬುಧನ ಕಾಲ ನಡೀತಾ ಇದೆ ನೋಡಿ. ಈಗ ಅವಕಾಶ ಇದೆ. ಪ್ರಯತ್ನಕ್ಕೆ ಫಲ ಸಿಕ್ಬಿಡ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಪ್ರಯತ್ನ ಮಾಡಿದ್ರೆ ಸಾಕು ಅಂತಿದೆ. ಹೀಗಾಗಿ ಹುಡುಕಬೇಕು ಹೆಚ್ಚಾಗಿ. ಸಪ್ತಮದಲ್ಲಿ ಶನೈಶ್ಚರ ಇದ್ದಾನೆ. ಒಂದು ಸಾಧ್ಯವಾದರೆ ಶನೈಶ್ಚರ ಶಾಂತಿ, ಅದನ್ನು ಹತ್ತಿರದಲ್ಲಿ ಯಾವುದಾದ್ರು ಒಂದು ಸನ್ನಿಧಾನದಲ್ಲಿ ಮಾಡಿಸಿದ್ರೆ ತುಂಬ ಶೀಘ್ರದಲ್ಲಿ ನೀವು ಹುಡುಕ್ತಾ ಇದ್ದೀರಲ್ಲ, ಬಹಳ ಬೇಗ ಅನುಕೂಲವೂ ಆಗುತ್ತೆ. ಇಷ್ಟೇ ಸರಳವಾಗಿದೆ. ಪ್ರಯತ್ನ ಮಾಡಲಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶಾಸ್ತ್ರಿಗಳೇ, ಇಡೀ ವಾರ ಮೇಷ, ವೃಷಭ ಹಾಗೆ ಮಿಥುನ ರಾಶಿಯವರ ಫಲಾಫಲ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊ. ಈ ವಾರದ ಫಲ ನೋಡೋಣ. ಈ ವಾರದಲ್ಲಿ ಚಂದ್ರನಿಗೆ ಬಲ ಇದೆ, ಚೆನ್ನಾಗಿದೆ. ಈ ಕಾರಣದಿಂದಾಗಿ ಒಳ್ಳೆಯ ಫಲವನ್ನು ನಾವು ನಿರೀಕ್ಷೆ ಮಾಡಬಹುದು ಕೂಡ. ನೋಡೋಣ. ನೋಡಿ, ಮೇಷರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಶನಿಚಂದ್ರರು ಲಾಭದಲ್ಲಿ ಹಾಗೂ ವ್ಯಯದಲ್ಲಿ ಸಂಚರಿಸ್ತಾನೆ. ಚಂದ್ರ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಸ್ವಲ್ಪ ವ್ಯಯ ಹೆಚ್ಚು ಸ್ತ್ರೀಯರಿಗೆ, ಯಾಕೆಂದರೆ ಅಲ್ಲಿ ರಾಹುವಿನ ಜೊತೆಗೆ ಬರ್ತಾನೆ ವಾರದ ಆದಿಯಲ್ಲಿ. ಚಂದ್ರನಿಗೆ ಪಕ್ಷದ ಬಲ ಇದೆ, ಇಲ್ಲ ಅಂತಲ್ಲ. ಆದರೆ ರಾಹುಯುಕ್ತನಾದಾಗ ಸ್ವಲ್ಪ ಮಟ್ಟಿಗೆ ಏರುಪೇರಾಗುತ್ತೆ. ಮಾನಸಿಕವಾಗಿ ಸ್ವಲ್ಪ ಖಿನ್ನತೆ, ಬೇಸರ, ಬಂಧುಗಳ ವಿಚಾರದಲ್ಲಿ, ಸ್ನೇಹಿತರ ವಿಚಾರದಲ್ಲಿ ಸ್ವಲ್ಪ ಮನಸ್ಸಿಗೆ ಪೆಟ್ಟು ಬೀಳೋ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಅವರ ವಿಚಾರದಲ್ಲಿ ಸ್ವಲ್ಪ ಎಚ್ಚರವಾಗಿದ್ದರೆ ಆಯಿತು. ಮತ್ತು ಆರೋಗ್ಯದ ವಿಚಾರದಲ್ಲೂ ಅಷ್ಟೇ, ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ ಅದರಲ್ಲೂ ವಾಟರ್ ಇನ್ಫೆಕ್ಷನ್ಸ್ ಆಗೋ ಸಾಧ್ಯತೆ ಹೆಚ್ಚಾಗಿದೆ. ಅದರ ಕಡೆ ಸ್ವಲ್ಪ ಗಮನ ಕೊಡಿ. ಉಳಿದಾಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಶುಕ್ರನ ಬಲ ಚೆನ್ನಾಗಿರೋದ್ರಿಂದ ನೀವು ಕೆಲಸ ಮಾಡಿದ್ದಕ್ಕೆ ತಕ್ಕನಾದ ಫಲ, ಹಣ ಕಾಣಲಿಕ್ಕೆ ಖಂಡಿತ ಸಾಧ್ಯತೆ ಚೆನ್ನಾಗಿದೆ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಮೇಷರಾಶಿಯವರಿಗೆ ಚಂದ್ರ ಜನ್ಮಕ್ಕೆ ಬರ್ತಾನೆ, ತುಂಬ ಒಳ್ಳೆಯದು. ಆಗ ನಿಮಗೆ ಬಂಧುಗಳ ಸಹಕಾರ, ಅನುಕೂಲ, ಕುಟುಂಬದಲ್ಲಿ ಅನುಕೂಲ, ವಿದ್ಯೆಗೆ, ಹಣಕ್ಕೆ ಸಹಕಾರ ಉಂಟಾಗ್ತಕ್ಕಂಥದ್ದು. ಹಾಲು ಹೈನು ವ್ಯಾಪಾರಿಗಳಿಗೆ, ಹೂವಿನ ವ್ಯಾಪಾರಿಗಳಿಗೆ, ಹಣ್ಣಿನ ವ್ಯಾಪಾರಿಗಳಿಗೆ, ಕೃಷಿ ಚಟುವಟಿಕೆಯಲ್ಲಿರ್ತಕ್ಕಂಥ ಎಲ್ಲರಿಗೆ ತುಂಬ ಚೆನ್ನಾಗಿದೆ, ಅನುಕೂಲ. ಮುಂದೆ ಗುರುವಾರದಿಂದ ನಿಮಗೆ ತುಂಬ ಉತ್ಕೃಷ್ಟವಾಗಿದೆ. ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಕಾದಿಲ್ಲ. ಒಂದು ಸಣ್ಣ ಪುಟ್ಟ ತೊಡಕುಗಳದು ಇರುತ್ತೆ, ಅದು ತಂದೆ ವಿಚಾರದ, ತಂದೆ ಮಕ್ಕಳ ವಿಚಾರದ ಸ್ವಲ್ಪ ಮನಸ್ತಾಪ. ಶುಕ್ರವಾರ ಶನಿವಾರ ಸ್ವಲ್ಪ ಕಾಡುತ್ತೆ. ಈ ವಿಚಾರದಲ್ಲಿ ಒಂದು ಈಶ್ವರ ಪ್ರಾರ್ಥನೆ ಮಾಡಿ, ಜೊತೆಗೆ ದುರ್ಗಾ ಕವಚ ಕೇಳಿಸ್ಕೊಳ್ಳಿ. ಯಾಕಂದರೆ ಆರೋಗ್ಯದಲ್ಲಿ ವಾರದ ಆದಿಯಲ್ಲಿ ತೊಡಕು, ಕೊನೆಗೆ ಸ್ವಲ್ಪ ತೊಡೆ ಭಾಗದಲ್ಲಿ ತೊಂದರೆಗಳು ಬರ್ತಕ್ಕಂಥ ಸಾಧ್ಯತೆ. ಹೀಗಾಗಿ ದುರ್ಗಾ ಕವಚ, ಈಶ್ವರ ಸನ್ನಿಧಾನದಲ್ಲಿ ಒಂದು ಪೂಜೆ ಕೊನೆಗೆ ಶನಿವಾರ ದಿವಸ, ಶುಕ್ರವಾರ ದಿವಸ ಮಾಡಿಸಿ. ಇನ್ನು ವೃಷಭಕ್ಕೆ ಹೋಗೋಣ. ವೃಷಭ ರಾಶಿಯವರಿಗೆ ಔಷಧ ವ್ಯಾಪಾರಿಗಳಿಗೆ ವಿಶೇಷವಾದ ಅನುಕೂಲ ಇದೆ. ವೃತ್ತಿಯಲ್ಲೂ ಅನುಕೂಲ ಇದೆ. ಚಂದ್ರನ ಬಲ ಚೆನ್ನಾಗಿ ಸ್ತ್ರೀಯರಿಗೆ ಹೆಚ್ಚಿನ ಅನುಕೂಲ ಸೂಚಿಸ್ತಾ ಇದೆ. ದಾಂಪತ್ಯದಲ್ಲಿ ಸಹಕಾರ, ಆಪ್ತರಿಂದ ಲಾಭ ಬರತಕ್ಕಂಥದ್ದು, ತುಂಬ ಹಿತವಾದವರು ಯಾವುದೋ ಒಂದು ನೋಡಿ ಇಲ್ಲಿ ಇನ್ವೆಸ್ಟ್ ಮಾಡು, ನಿಂಗೆ ಅನುಕೂಲ ಆಗುತ್ತೆ ಅಂತ ನಿಮಗೆ ಮಾರ್ಗದರ್ಶನ ಮಾಡ್ತಾರೆ. ಆ ರೀತಿಯಲ್ಲಿ ಒಂದು ವೃಷಭ ರಾಶಿಯವರಿಗೆ ಚೆನ್ನಾಗಿದೆ. ವಾರದ ಆದಿಯಲ್ಲೇ ಒಂದು ಒಳ್ಳೆಯ ಸಲಹೆ ಸಿಗುತ್ತೆ, ಅದು ತುಂಬ ಒಳ್ಳೆಯದು. ನಿಮ್ಮ ಆರ್ಥಿಕ ವಹಿವಾಟಿನ ಬೆಳವಣಿಗೆಗೆ ಚೆನ್ನಾಗಿದೆ. ವೃತ್ತಿಯಲ್ಲೂ ಅನುಕೂಲಕರವಾಗಿದೆ.
ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ನಷ್ಟತೆಗೆ ಸೂಚಿಸ್ತಾ ಇದೆ. ವಸ್ತು ನಷ್ಟತೆ ಆಗಬಹುದು, ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಹುದು, ಮತ್ತು ಸ್ವಲ್ಪ ಸೋಲು, ಯಾವುದೋ ಒಂದು ಮುಖಭಂಗ ಆಗಿಬಿಡ್ತಕ್ಕಂಥದ್ದು, ಯಾರೆದುರಿಗೂ ಇನ್ಸಲ್ಟ್ ಆಗಿಬಿಡ್ತಕ್ಕಂಥದ್ದು, ಅದು ಆ ಖಿನ್ನತೆ ನಿಮಗೆ ಸ್ವಲ್ಪ ಕಾಡುತ್ತೆ. ಅದ್ರ ಬಗ್ಗೆ ಈ ಚರ್ಚೆ ಇತ್ಯಾದಿಗಳಲ್ಲಿ ಭಾಗವಹಿಸಬೇಡಿ. ವಾರದ ಅಂತ್ಯದ ವೀಕೆಂಡ್ ಇದೆ, ಯಾವುದೋ ಮದುವೆ ಇದೆ, ಇನ್ನೆಲ್ಲೋ ಹೊರಟು ಬಿಡ್ತೀರಾ, ಅಲ್ಲಿ ಏನಾಗುತ್ತೆ 4 ಮಂದಿ ಸೇರಿರ್ತಾರೆ, ಆ ಸಂದರ್ಭದಲ್ಲಿ ಇನ್ನೇನೋ ಯಾರೋ ಏನೋ ಅಂದರು, ಅದು ನಿಮಗೆ ಕೊರಗುತ್ತೆ. ಹೀಗಾಗಿ ಅಂಥ ಕಡೆ ಅವಾಯ್ಡ್ ಮಾಡಿ. ಅದೇ ಬೇಕಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ನೀವು ತೆಗೆದುಕೊಳ್ಬೇಕಾಗಿರೋ ಎಚ್ಚರಿಕೆ, ವಸ್ತು ನಷ್ಟತೆಯಿಂದ ಎಚ್ಚರವಾಗಿರಿ. ಪ್ರಾರ್ಥನೆಗೆ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಒಂದು ಪುಷ್ಪಾರ್ಚನೆ ಮಾಡಿಸಿ. ಶುಕ್ರವಾರ ಶನಿವಾರದ ಮಟ್ಟಿಗೆ ಕಾರ್ತವೀರ್ಯಾರ್ಜುನ ಸ್ಮರಣೆ, ಅದೊಂದು ಸ್ಪೆಷಲ್ ಮಂತ್ರ, ಅದನ್ನು ಹೇಳಿಕೊಂಡ್ರೆ ಈ ವಸ್ತು ನಷ್ಟತೆ ಉಂಟಾಗೋಲ್ಲ. ಅದನ್ನು ಹೇಳ್ಕೊಳ್ಳಿ. ಇನ್ನು ಮಿಥುನ ರಾಶಿ ನೋಡೋಣ. ಮಿಥುನ ರಾಶಿಯವರಿಗೆ ನೋಡಿ, ಭಾಗ್ಯದಲ್ಲಿ ಚಂದ್ರ ಸಂಚರಿಸುವಾಗ ನಿಮಗೆ ಸ್ವಲ್ಪ ದೇವತಾ ಪೂಜೆ ಪುನಸ್ಕಾರ ಇಂಥವುಗಳಲ್ಲಿ ಸ್ವಲ್ಪ ಆಸಕ್ತಿ ಉಂಟಾಗುತ್ತೆ. ಮತ್ತು ಬೇರೆ ಬೇರೆ ವಿಚಾರಗಳಲ್ಲಿ ನೋಡಿದ್ರೆ ಚಂದ್ರ ರಾಹುಯುಕ್ತನಾದಾಗ ಸ್ವಲ್ಪ ಹಣಕಾಸಿನ ಸಮಸ್ಯೆಗಳು, ಯಾವುದೋ ಒಂದು ಸುಳಿ ಸಿಕ್ಕಾಕೊಂಡ್ಬಿಡ್ತೀರ, ದ್ಯೂತ ಇತ್ಯಾದಿ ಇಂಥ ಬೇಡದ ಚಟಗಳು ನಿಮ್ಮನ್ನು ಬಾಧಿಸಿಬಿಡುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಣಕಾಸಿನ ತೊಂದರೆಗಳಿಗೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಇದೆ. ಬಂಧು ಮಿತ್ರರ ಸಾಲ ಬಾಧೆ ಹೆಚ್ಚತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ತೊಂದರೆ, ಈ ಥರದ್ದು ಸ್ವಲ್ಪ ಮಿಥುನ ರಾಶಿಯವರೆಗೆ ವಾರದ ಅಡಿಯಲು ಸ್ವಲ್ಪ ಟ್ವಿಸ್ಟ್ ಆಗಿದೆ. ಹೀಗಾಗಿ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಸಂಗಾತಿಯ ವಿಚಾರದಲ್ಲಿ ಮನಸ್ತಾಪ ಬರೋ ಸಾಧ್ಯತೆ ಹೆಚ್ಚಾಗಿದೆ. ಸ್ತ್ರೀಯರಿಗೆ ಲಾಭ, ವಿದ್ಯಾರ್ಥಿಗಳಿಗೂ ಅನುಕೂಲ, ಹಣಕಾಸಿನ ವಿಚಾರದಲ್ಲಿ ತುಂಬ ಚೆನ್ನಾಗಿದೆ. ಆದರೆ ದಾಂಪತ್ಯದಲ್ಲಿ, ವ್ಯಾಪಾರದಲ್ಲಿ ಸ್ವಲ್ಪ ಮನಸ್ತಾಪ ಬರುತ್ತೆ. ದೂರ ಪ್ರಯಾಣ, ಯಾವುದೋ ವಿದೇಶ ಪ್ರಯಾಣ ಇತ್ಯಾದಿ ಇದ್ದರೆ ಸ್ವಲ್ಪ ತೊಡಕುಗಳು, ವಿಘ್ನಗಳು, ಪೋಸ್ಟ್ಪೋನ್ ಆಗ್ತಕ್ಕಂಥ ಈ ಥರದ್ದು ಒಂದು ಲಕ್ಷಣ ಇದೆ. ಅದು ಶುಕ್ರವಾರ ಶನಿವಾರದ ಮಟ್ಟಿಗೆ. ಉಳಿದ ಹಾಗೆ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳಾಗಬಹುದು. ಈ ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಚಂದ್ರ ಸೂಚಿಸ್ತಕ್ಕಂಥದ್ದು ಕೃಷಿ ಜಲಜಾಂಗನಾಶ್ರಯಾಶ್ಚ ಅಂತ, ಕೃಷಿಗೆ ಸಂಬಂಧಿಸಿರ್ತಕ್ಕಂಥದ್ದು, ನೀರಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಸ್ತ್ರೀಯರ ಉಡುಗೆ ತೊಡುಗೆ ಆಭರಣ ಎಲ್ಲ ಅವರಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಒಂದು ನೈಲ್ ಪಾಲಿಶಿಂದ ಹಿಡಿದು ಹೇರ್ ಸ್ಟೈಲ್ವರೆಗೆ ಆ ರೀತಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಮತ್ತು ಆ ಕ್ಷೇತ್ರಗಳಲ್ಲಿರೋರಿಗೆಲ್ಲ ತುಂಬ ಚೆನ್ನಾಗಿದೆ. ಇದಕ್ಕೆ ಪರಿಹಾರ ಏನಪ್ಪ ಈ ವಾರದಲ್ಲಿ ಅಂದರೆ ಶ್ರೀನಿವಾಸ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿ, ಆ ದಾಂಪತ್ಯದಲ್ಲಿ ಮನಸ್ತಾಪ ಬಂದಾಗ ಒಂದು ಅಭಿಷೇಕ ಮಾಡಿದ ತೀರ್ಥ ಸೇವನೆ ಇಬ್ಬರು ಗಂಡ ಹೆಂಡತಿ ಸಂಗಾತಿಯರು ತೊಗೊಂಡ್ರೆ ಬಹಳ ಒಳ್ಳೆಯದು, ಚೆನ್ನಾಗಿರ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.